ಎಲ್ಲರಿಗೂ ನಮಸ್ಕಾರ. ಸ್ವಾತಿಸ್ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ವೆಜ್ ಆಲೂ ದಮ್ ಬಿರಿಯಾನಿ ಮಾಡ್ತಿದ್ದೀನಿ. ಮನೆಯಲ್ಲಿ ಈಸಿಯಾಗಿ ಹೆಲ್ದಿಯಾಗಿ ಯಾವ ಥರ ಮಾಡ್ಕೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ. ಮೊದಲಿಗೆ ಇಲ್ಲಿ ನಾನು 2 ಮೀಡಿಯಮ್ ಸೈಜಷ್ಟು ಆನಿಯನ್ ತೊಗೊಂಡಿರೋದು, 3 ಮೀಡಿಯಮ್ ಸೈಜಷ್ಟು ಟೊಮೆಟೊ, 1 ಕ್ಯಾರೆಟ್, 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ ತೊಳೆದು ಕಟ್ ಮಾಡ್ಕೊಂಡಿರೋದು, 5 ಕರಿಬೇವು, 2 ಹಸಿರು ಮೆಣಸಿನ್ಕಾಯಿ, 6 ಬೀನ್ಸ್ ತೊಗೊಂಡಿರೋದು. ಮತ್ತು ಇಲ್ಲಿ ಬೇಬಿ ಪೊಟೆಟೊ ನಾನು ಇಲ್ಲಿ 1/4 kg ತೊಗೊಂಡಿರೋದು, 250 ಗ್ರಾಮ್ ಅಷ್ಟಿದೆ. ಇದು ತೊಳೆದು ಪೀಲೆಲ್ಲ ತೆಗೆದಿಟ್ಕೊಂಡಿರೋದು, ಸಿಪ್ಪೆ ತೆಗೆದಿಟ್ಕೊಂಡಿರೋದು. ಇದು 250 ಗ್ರಾಮ್ ಅಷ್ಟು ಬಾಸ್ಮತಿ ರೈಸು. ಇದು ಆಲ್ಮೋಸ್ಟ್ 4 ಜನಕ್ಕಾಗುತ್ತೆ. ಬಾಸ್ಮತಿ ರೈಸು ಹಾಫ್ ಆನ್ ಅವರ್ ಮೊದಲೇ ತೊಳೆದು ನೆನೆ ಇಟ್ಕೋಬೇಕು. ಇದು ಪೌಡರ್ ಏನು ಬೇಕಂತ ಹೇಳ್ತೀನಿ ನಾನು. ಮಸಾಲ ಪೌಡರ್, ಸ್ಪೈಸಸ್, ಜೀರಾ ಪುಡಿ 1/2 ಟೇಬಲ್ ಸ್ಪೂನ್, ಧನಿಯಾ ಪುಡಿ 1/2 ಟೇಬಲ್ ಸ್ಪೂನ್, ಪೆಪ್ಪರ್ ಪೌಡರ್ 1/4 ಟೇಬಲ್ ಸ್ಪೂನ್, ಗರಂ ಮಸಾಲ 1/2 ಟೀ ಸ್ಪೂನ್, ಬಿರಿಯಾನಿ ಮಸಾಲ 1/2 ಟೀ ಸ್ಪೂನ್, ಮತ್ತು 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಲ್ಲಿ ಒಗ್ಗರಣೆಗೆ ಏನು ಮಸಾಲ ಬೇಕಂತ ಹೇಳ್ತೀನಿ. ಸ್ಪೈಸಸ್ಸು ಇಲ್ಲಿ 1 ಟೀ ಸ್ಪೂನ್ ಅಷ್ಟು ಮೊಸರು ತೆಗೆದಿಟ್ಕೊಂಡಿರೋದು, 2 ಬೇ ಲೀಫು, ಮರಾಠ ಮೊಗ್ಗು 1 ಇಲಾಚಿ, 2 ಕ್ಲೋವ್ ಇದೆ, ಲವಂಗ, 1 ಇಂಚ್ ಚಕ್ಕೆ ಇದೆ, 1/2 ಟೀ ಸ್ಪೂನ್ ಅಷ್ಟು ಜೀರಿಗೆ, 1/2 ಟೀ ಸ್ಪೂನ್ ಅಷ್ಟು ಸೋಂಪು. ಬನ್ನಿ ಯಾವ ಥರ ಒಗ್ಗರಣೆ ಹಾಕಬೇಕಂತ ಹೇಳ್ತೀನಿ. ಮೊದಲಿಗೆ ಒಂದು ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ಬೇಕು. ಅದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಬೇಕು. ಮೊದಲಿಗೆ ಸ್ಪೈಸಸ್ ಏನು ಹಾಕೋಬೇಕು ಅಂತ ಹೇಳ್ತೀನಿ. ಇದೇನೇ ಸ್ಪೈಸಸ್ ತೊಗೊಂಡು ಬೇ ಲೀಫು, ಜೀರಿಗೆ, ಸೋಂಪು, ಚಕ್ಕೆ, ಲವಂಗ ತೊಗೊಂಡು ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಮತ್ತು ಇವಾಗ ಒಗ್ಗರಣೆಗೆ ಆನಿಯನ್ ಹಾಕ್ಕೊಳ್ಬೇಕು. ಮೊದಲಿಗೆ ಮತ್ತು ಟೊಮೆಟೊ ಮತ್ತು ಗ್ರೀನ್ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಪುದೀನ, ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇವಾಗ ವೆಜಿಟೇಬಲ್ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಕ್ಯಾರೆಟ್ ಉದ್ದುದಾಗಿ ಕಟ್ ಮಾಡ್ಕೊಂಡಿರೋದು, ನೀವು ಬೇಕಾದರೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಬೋದು. ಇವಾಗ ಸ್ಪೈಸಸ್ ಏನೇನು ತೊಗೊಂಡಿರುತ್ತೋ ಎಲ್ಲ ಹಾಕ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಎಲ್ಲ ಹಾಕ್ಕೊಳ್ಬೇಕು. ಜೀರಾ ಪುಡಿ, ಧನಿಯಾ ಪುಡಿ, ಪೆಪ್ಪರ್ ಮತ್ತು ಗರಂ ಮಸಾಲ, ಬಿರಿಯಾನಿ ಪುಡಿ ಎಲ್ಲ ಹಾಕೋ ಸೇರಿಸಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಅದು ಸ್ವಲ್ಪ ಬೆಂದ ಮೇಲೆ ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಇವಾಗ ಉಪ್ಪು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅನ್ನಕ್ಕೆ ಎಷ್ಟು ಉಪ್ಪು ಬೇಕಲ್ಲ ಇವಾಗಲೇ ಹಾಕ್ಕೊಂಡ್ಬಿಡ್ಬೇಕು. ಅದು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇವಾಗ ಬೇಬಿ ಪೊಟೆಟೊ ತೊಗೊಂಡಿರುತ್ತಲ್ಲ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾನು 250 ಗ್ರಾಮ್ ಅಷ್ಟು ತೊಗೊಂಡಿರೋದು ಬೇಬಿ ಪೊಟೆಟೊ. ನೀವು ಪೊಟೆಟೊ ಇಷ್ಟ ಅಂದರೆ ಜಾಸ್ತಿನೇ ಹಾಕ್ಕೊಳ್ಬೋದು. ಅದ್ರ ಜೊತೆಗೆ ಬೇರೆ ವೆಜಿಟೇಬಲ್ಸ್ ಹಾಕ್ಕೋಬೋದು. ಇವಾಗ ಸ್ವಲ್ಪ ಹಂಗೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸಕ್ಕೆ ಬಿಡಬೇಕು. ಬೇಗ ಮೆತ್ತಗಾಗತ್ತೆ. ಇವಾಗ ಆಗಿದೆ ನೋಡಿ. ಈ ಥರ ಆಯಿಲ್ ಬಿಡಬೇಕು. ಸೈಡೆಲ್ಲ ನೀರು ಬಿಟ್ಟು ಆಯಿಲ್ ಬಿಡಬೇಕು. ಇವಾಗ ಅಕ್ಕಿ ಹಾಕ್ಕೊಳ್ಬೇಕು. ನಾನಿಲ್ಲಿ 1/4 kg ಅಕ್ಕಿ ತೊಗೊಂಡಿರೋದು. ಇದು 4 ಜನಕ್ಕಾಗತ್ತೆ. ಇವಾಗ ಅರ್ಧ ಟೀ ಸ್ಪೂನ್ ಅಷ್ಟು ಶುಗರ್ ಹಾಕ್ಕೊಳ್ಬೇಕು. ಶುಗರ್ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇವಾಗ ನೀರು ಹಾಕ್ಕೊಳ್ಬೇಕು. ನಾನಿಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿರೋದ್ರಿಂದ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಿರೋದು. ನಿಮಗೆ ಸ್ವಲ್ಪ ಮೆತ್ತಗೆ ಬೇಕಾದರೆ ಮೆತ್ತಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು.
ಓಕೆ, ಇಲ್ಲಾಂದರೆ ಉದುರುದ್ರಂದರೆ ಅಷ್ಟೇ ಸೇಮ್ ಕ್ವಾಂಟಿಟಿ ಹಾಕೊಂಡೆ ಸಾಕಾಗತ್ತೆ. ನೀರು ಹಾಕೊಂಡು ಕುದಿಯಲು ಬಿಡಬೇಕು. ಇವಾಗ ಅರಿಶಿನ ಪುಡಿ ಹಾಕೋಬೇಕು, 1/4 ಟೀ ಸ್ಪೂನಷ್ಟು. ಇವಾಗ ಕುದೀತಾ ಇದೆ ನೋಡಿ. ಈ ಥರ ಆಯಿಲ್ ಬಿಟ್ಟರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಿರಿಯಾನಿದು. ಇವಾಗ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಬೇಕು. ಇವಾಗ ಆಗಿದೆ ನೋಡಿ, ಚೆನ್ನಾಗಿ ಬಂದಿದೆ. ಉದುರಾಗಿ ಚೆನ್ನಾಗಿದೆ ನೋಡಿ. ಮತ್ತೆ ತಡ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ.